ಏನ್ ತಂದಾನ? ಅದು ಮಕ್ಕಳು ಬೇರೆ ಇದ್ದಾರ? ಬೇರೆ ಇದ್ದುದಲ್ಲ, ಹೆಂಡತಿ ಮಗ ಎಲ್ಲ ಜೊತೆಗೆ ಇದ್ದಾರೆ. ಈ ಸಲ ನನಗೆ ಸಂಪರ್ಕ ಮಾಡುದು ಅವಳು. ಅವ್ರಿಗೆ 2 ಮಕ್ಕಳ, ಇವನ್ ಸಂಪರ್ಕ ಮಾಡುದ? ನಕ್ಷತ್ರ ರೋಹಿಣಿ, ರಾಶಿ ಮಾತ್ರ ಮೀನ ರಾಶಿ. ಹೇಳಿದ್ರೆ ಅಪ್ಪ ಅಮ್ಮ ಹೊಡಿತ, ಹೇಳದೆ ಹೋದ್ರೆ ಅಪ್ಪ ನಾಯಿ ತಿಂತ. ಒಳ್ಳೇದಾಯ್ತಂತೆ, ನೀ ಹೇಳ್ಬೇಕಂತೆ. ಅಯ್ಯೋ, ಹೇಗೆ ನೀ ಸಮಸ್ಯೆ ಅಲ್ಲ? ಯಾಕೆ ಅದಕ್ಕೆ ತಗೊಳ್ಳುದ? ಏನಾಗ್ತದೆ? ದೇವಸ್ಥಾನ ಇದು ಅಲ್ವೋ? ಉಗಿಲಿದ್ರೆ ಏನಾಗ್ತದೆ? ಕೆಳಗೆ ಬೀಳ್ತದೆ, ನುಂಗಿದ್ರೆ ಬಟ್ಟೆ ಒಳಗೆ ಹೋಗ್ತದೆ. ಅದು ಗೊತ್ತು. ಉಗಿಲಿದ್ರೆ ತುಪ್ಪ ಹಾಳಾಗ್ತದೆ, ಹೌದು. ನುಂಗಿದ್ರೆ ಗಂಟಲು ಸುಡ್ತದೆ. ಹೇಳಲಾರೇನು, ಹೇಳಲಾರೇನು. ಹೇಳಿದ್ರೆ ಅಪ್ಪ ಅಮ್ಮ ಹೊಡಿತ, ಹೇಳದೆ ಹೋದ್ರೆ ಅಪ್ಪ ನಾಯಿ ತಿಂತ. ಈಗ ಅದು ಪರಿಸ್ಥಿತಿ ಅದೇ. ಈ ಒಳ್ಳೆ ಇದು ಕೃಷ್ಣಾರ್ಜುನದ ನಾನೊಂದು ಪರಿಸ್ಥಿತಿ ಅದನ್ನು ಮೇಲೆ ನೋಡಿ ಉಗಿಲಿದ್ರೆ ಬೀಳುವುದೆಲ್ಲಿಗೆ? ನಿನ್ನ ಮುಖಕ್ಕೆ. ಹೌದಾ? ಹೌದೌದು. ಈಗ ಇವನ ವಿಷಯವನ್ನು ಹೇಳಿಕ್ ಹೋದ್ರೆ ಯಾರದ್ದು ಮರ್ಯಾದೆ ಹೋಗುದು? ನಮ್ದೇ ಮರ್ಯಾದೆ ಹೋಗುದು. ಆದ್ರೂ ಬಿಡ್ಲಿಕ್ಕೆ ಉಂಟಾ? ಅದು ಕೇಳ್ತಾ ಇದ್ದಾಳೆ, ಅದು ದೇವಸ್ಥಾನ ಈ ಸ್ಥಳದಲ್ಲ. ಯಾಕೆಂದ್ರೆ ನಾಳೆ ಎಲ್ಲಿಯಾದ್ರೂ ಮತ್ತೆ ಅಪಾಯ ಆದ್ರೆ ಮತ್ತೆ ಇವಳಿಗೆ. ಹೌದೌದು. ಅಪ್ಪ ಇವತ್ತೇನೋ ನಾವು ಬಂದದ್ದಕ್ಕಾಯ್ತು. ಹೌದು. ಇತ್ತು ಮಾತ್ರ. ಹೆಸರು ಏನ್ ಹೇಳಿದ್ರಿ? ನನ್ನ ಹೆಸರು ರೋಹಿಣಿ. ಇನ್ನೊಬ್ಬರಿಗೆ ಗೌರವ ಕೊಡೋರು. ರೋಹಿಣಿ. ನನ್ನದು ಅದೇ. ಹೆಸರು ರೋಹಿಣಿಯ? ನಕ್ಷತ್ರ. ನಕ್ಷತ್ರ ರೋಹಿಣಿ, ರಾಶಿ ಮಾತ್ರ ಮೀನ ರಾಶಿ. ರೋಹಿಣಿ ನಕ್ಷತ್ರಕ್ಕೆ ವೃಷಭ ರಾಶಿ ಇರುವುದು, ಮೀನ ರಾಶಿ ಇರುವುದಿಲ್ಲ. ಭಟ್ರು ಹೋದ್ರು ಕೇಳುವ. ಸುಮ್ಮನಿಲ್ಲ, ಇವ ಅಷ್ಟು ಸರಿ ಇದ್ದ ಹುಡುಗ ಅಲ್ಲ ಇವ. ಯಾರು? ನಿನಗಲ್ವಾ? ಈಗ ಹೋದವರ ಬಗ್ಗೆ ಹೇಳಿ. ಎಲ್ಲ ಸರಿ ಇಲ್ಲ. ಆ ದಿವಸ ಮೊದಲು ನೋಡ್ಲಿಲ್ವಾ? ನೋಡಿದ್ದೇನೆ. ಒಂದೇ ಮರದಲ್ಲಿರುವಂತಹ ಎಲ್ಲಾ ಹಣ್ಣುಗಳು ಒಂದೇ ರುಚಿಯನ್ನು ಕೊಡ್ತಾವ? ಪಿಂಡೆ ಮತ್ತೆ ಉಂಟಲ್ಲ. ಅದೇ ಇಲ್ಲಿದ್ದ ಹಿರಿಯವರು ಒಬ್ರು ಭೀಷ್ಮ ಅರ್ಥ ಹೇಳ್ತಾ ಇದ್ದಾರೆ. ನಾನು ಮಾತಾಡ್ಬೇಡ. ನೀನ್ ಆರಂಭ ಅರ್ಥ ಎಲ್ಲ ಹೇಳ್ತೇವೆ, ಭೀಷ್ಮ ಭಿನ್ನ ರುಚಿ. ಒಬ್ಬರ ಮನಸ್ಥಿತಿಯಂತೆ ಮತ್ತೊಬ್ಬರ ಮನಸ್ಥಿತಿ ಇರುವುದಿಲ್ಲ. ನೀವಿದ್ದಂತೆ ನಾನಿಲ್ಲ, ನಾನಿದ್ದಂತೆ ನೀನಿಲ್ಲ, ನೀನಿದ್ದಂತೆ ಅವರಿಲ್ಲ, ಅವರಿದ್ದಂತೆ ಇವರಿಲ್ಲ, ಇವರಿದ್ದಂತೆ ಯಾರು ಇಲ್ಲ. ಸುಮ್ಮನೆ ಕೆಲವು ಹಣ್ಣು ಸಿಹಿ ಇರ್ತದೆ, ಹೌದು. ಕೆಲವು ಹಣ್ಣು ಹುಳಿ ಇರ್ತದೆ, ಇನ್ನು ಕೆಲವು ಒಗರಿರ್ತದೆ. ಅದೇ ರೀತಿಯಾಗಿ ಒಂದೇ ಗುರುಮಠದಲ್ಲಿದ್ದು ಒಬ್ಬರೇ ಗುರುಗಳಿಂದ ವಿದ್ಯೆಯನ್ನು ಕಲಿತಂತಹ ನಮಗೆ ಎಲ್ಲವರಿಗೂ ಒಂದೇ ಸಂಸ್ಕಾರ ಬಂದಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ರೋಹಿಣಿ, ನಮಗೇನೋ ಒಳ್ಳೆ ಬುದ್ಧಿ ಸಿಕ್ಕಿದೆ. ಆದ್ರೆ ಈ ಹೋದ್ಲಲ್ಲ ಅವರಲ್ಲಿ ಸ್ವಲ್ಪ ಹೆಣ್ಣು ಮಕ್ಕಳ ವಿಷಯದಲ್ಲಿ ಬಹಳ ದೌರ್ಬಲ್ಯ ಉಂಟು ಇವನಿಗೆ. ಅಯ್ಯೋ, ಅವನೊಟ್ಟಿಗೆ ತಿರುಗಾಟಕ್ಕೆ ಹೋಗುವುದೇ ನಮ್ಗೆ ಅಸಹ್ಯ ಆಗ್ತದೆ. ದಾರಿ ಮೇಲೆ ಹೋಗುವಾಗ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಹೀಗೆ ತಾಕೊಂಡು ಹೋಗ್ತಾನೆ. ನಮಗ ಅನುಭವ ಆಗಿದೆ. ಆಗಿದೆಯಾ? ಹೌದಪ್ಪ. ಏನೋ ನನಗೆ ನೆನಪಾಗಿದೆ, ಹೇಳಿಬಿಟ್ಟೆ. ನಾವು ಅವನನ್ನು ಒಬ್ಬನ್ನೇ ಎಲ್ಲೂ ಕಳಿಸುವುದೇ ಇಲ್ಲ, ಅವನ ಜೊತೆಗೆ ಬರುದು ನಾವು ಅದಕ್ಕೆ ಅವತ್ತು. ಅಷ್ಟೇ ಅಲ್ಲ, ಅವನ ಹೆಂಡತಿ ಯಾವಾಗ್ಲೂ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲೇ ಇರ್ತಾಳೆ. ಹೆಂಡತಿಯ? ಯಾವಾಗ್ಲೂ ಸಂಪರ್ಕದಲ್ಲೇ ಇರ್ತಾಳೆ ಅಂತ. ಅವರಿಗೆ ಮದುವೆ ಆಗಿದೆ. ಅಯ್ಯೋ, ಮದುವೆ? ಅವ್ರು ನೋಡ್ರು ಗೊತ್ತಾಗುದಿಲ್ವಾ? ಮದುವೆ ಅಲ್ಲ, ಇಬ್ರು ಮಕ್ಕಳಿದ್ದಾರೆ. ಅವರಿಗೆ ಮಕ್ಕಳು ಬೇರೆ ಇದ್ದಾರ? ಬೇರೆ ಇದ್ದುದಲ್ಲ, ಹೆಂಡತಿ ಮಗ ಎಲ್ಲ ಜೊತೆಗೆ ಇದ್ದಾರೆ. ಈ ಸಲ ನನಗೆ ಸಂಪರ್ಕ ಮಾಡುದು ಅವಳು. ಅವ್ರಿಗೆ 2 ಮಕ್ಕಳ, ಇವನ್ ಸಂಪರ್ಕ ಮಾಡುದ? ನಮ್ಮ ಯಜಮಾನ ಸ್ವಲ್ಪ ನೋಡ್ಕೊಳ್ಳಿ, ಅವ್ರು ದಾರಿ ತಪ್ತಾರೆ ಅಂತ ಆಗಾಗ ಕರೆ ಮಾಡಿ ಹೇಳುದು. ಅವ್ರು ದಾರಿ ತಪ್ತಾರೆ ಅಂತ ಹೇಳುದು, ಇವನು ಸರಿ ಮಾಡುದು. ಒಟ್ಟಿಗೆ ಇರ್ಲಿಕ್ಕೆ ಹೋಗಿ ಇಷ್ಟಾದ್ರೂ ಇತ್ತ. ಅವ್ರು ಏನಾಗೋಗ್ತಿದ್ನೋ ಏನು. ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ. ಹೇಳಬಾರ್ದಾಗಿತ್ತು, ನಮ್ಮೊಟ್ಟಿಗೆ ಇರುವ ಮಾವ. ಇಲ್ಲ, ಒಳ್ಳೆದೇ. ಆದ್ರೆ ನಿಮ್ ಒಳ್ಳೇದಕ್ಕೆ ಹೇಳಿತ್ತು. ಖಂಡಿತ. ಇನ್ನು ಎಲ್ಲರೂ ಮಾತಾಡ್ಲಿಕ್ಕೆ ಬಂದ್ರು ನೀವ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಯಾವ ಕಾರಣಕ್ಕೂ ಅವು ಇದ್ರೆ ಆ ಕಡೆನೂ ಹೋಗುದಿಲ್ಲ. ಏನೋ ನಿಮಗಷ್ಟು ಮಾತಾಡ್ಬೇಕು ಅನ್ಸಿದ್ರೆ ಇಂತ ಒಂದು ಸತ್ತು ಸಂಘ ಮಾಡುವಂತ ಒತ್ತಾಯ ಮಾಡ್ತೀರ. ಅವ್ರಿಗೆ ಇಷ್ಟ ಇದ್ರು ಮಾತಾಡ್ತಾರೆ, ಅದಕ್ಕೆಲ್ಲ ಇಂತ ಒಂದು ಒಳ್ಳೆಯವ್ರನ್ನ ಸಂಪರ್ಕ ಮಾಡಿದ್ರೆ ಒಳ್ಳೆಯವ್ರ ಜೊತೆಗಿದ್ರೆ ಕೆಟ್ಟವನು ಒಳ್ಳೆಯವನಾಗ್ತಾನೆ, ಕೆಟ್ಟವ್ರ ಜೊತೆಗಿದ್ರೆ ಸಜ್ಜನರ ಸಂಘ ಹೆಜ್ಜೆಯನ್ನು ಕಡಿದಂತೆ ಹೆಜ್ಜೆಯನ್ನು ಸವಿದಂತೆ.
ಇಲ್ಲಂತೆ ಇಂಥವರ ಸಹವಾಸ ಮಾಡಿ. ಬರ್ತೇನೆ, ಹೋಗಿ ಬರ್ತೇನೆ. ಅಗತ್ಯ ಹೋಗ್ ಬನ್ನಿ. ಇದು ಯಾವುದು ಪ್ರಸಾದ? ಹೋಗುವುದು. ನೀವು ಇಲ್ಲಿ ಯಾರಾದ್ರೂ ಬರುವಾಗ ಕಂಡೀರಾ? ಬಹಳ ಜನ ಹೋಗ್ತಾ ಇದ್ರಪ್ಪ ದೇವಸ್ಥಾನದಲ್ಲಿ. ಯಾರಾದ್ರೂ ಹಾಡುವವರು ಸಿಕ್ಕಿದ್ರೆ ನಿಮಗೆ? ಹಾ, ಅವರು ಭಜನೆ ಆಡ್ತಾ ಇದ್ರಲ್ಲ, ಅವ್ರು ಸಿಕ್ಕಿದ್ರು. ಹೌದು, ಹಾಡ್ತಾ ಕುಣಿತಾವಿದ್ರು, ಕುಣಿತ ಭಜನೆ ಹಾಗೆಲ್ಲ ಇತ್ತು. ಭಜನೆ ಅಲ್ಲ, ಯಾರು ಸಂಬಂಧಿಕರು ಇದ್ದಿದ್ರೆ ನಿಮ್ಮ ಹತ್ರ? ಹಾಗಲ್ಲ. ತಂದ ಆ ರೀತಿ ಹಾಡುವವರು ಯಾರಾದ್ರೂ ಸಿಕ್ಕಿದ್ರಾ? ನಮ್ಮದಾರಿಲ್ಲ. ಛೇ, ಇಲ್ಲ ಇಲ್ಲ. ಬರ್ಲೇ ಇಲ್ಲ. ಯಾಕೆ ಅಷ್ಟು ಆಸಕ್ತಿ ನಿಮ್ಗೆ? ತಕ್ಕಿಟ ದಿನ ತಿಂದಾನ ತಿಂದಾನ ಅಲ್ಲ, ತಂದ. ಏನ್ ತಂದಾನ? ಬಂದ ಆದ್ಮೇಲೆ ತಿಂದ. ನಮ್ಗೆ ತಿನ್ನೋದು ಹೇಗೆ? ನಮ್ಗೆ ತಿನ್ನೋದು. ಅದು ಪರಾವಳಿ. ಆ ಕರಾವಳಿ ಒಂದೇ ತಿಂದ. ಕರಾವಳಿ ತಿಂದ. ಅವಳಿ ಇಂದ್ರಾಜಿ ವೀರ್ರಾಜಿ ಕರಾವಳಿ. ಕೆಲವಾರು ಸಮಯದ ಹಿಂದೆ ಅದೊಂದು ರಾಗ ನನಗೆ ಕೇಳಿತ್ತು. ಆ ಸಾಹಿತ್ಯಕ್ಕೆ ತುಂಬಾ ಆಕರ್ಷಿತಳಾದೆ. ಕಲಾನಿಕೇತನದಲ್ಲಿ ಆ ಗಾಯಕ ಇರುತ್ತಾನೆ ಎನ್ನುವಂತ ವಿಚಾರವನ್ನು ತಿಳಿದುಕೊಂಡೆ. ಆತನನ್ನ ಕಾಣಬೇಕೆಂಬ ಉದ್ದೇಶದಿಂದಲೇ ಪತ್ರ ಬರೆದು ಕಳುಹಿಸಿದೆ, ಈ ದೇವಸ್ಥಾನಕ್ಕೆ ಎಂದು ಬರಬೇಕು ಅಂತ. ಒಳ್ಳೇದಲ್ಲ. ಆ ಯಾವತ್ತು ನಾವು ಕಲೆಯನ್ನ ಕಲಾವಿದರನ್ನ ದೂರ ನೋಡಿಯೇ ಹೋಗಬೇಕೇ ಬಿಟ್ಟರೆ ಅವ್ರ ಹತ್ರ ಎಲ್ಲ ಹೋಗಿ ಸಂಪರ್ಕದಲ್ಲಿ ಇಟ್ಕೊಳ್ಬಾರ್ದಮ್ಮ. ನೀ ಹೇಳಿದ್ದೆ ಬಹಳ ಒಳ್ಳೇದು, ಬಹಳ ಒಳ್ಳೇದು. ಅವರ ನೀರ ಮೇಲೆ ಹತ್ರ ಹೋಗಿ ಮಾತಾಡ್ತಿದ್ರು, ಬಹಳ ಒಳ್ಳೆದಲ್ಲ. ಅತೀವವಾಗಿರುವಂತ ಗೌರವ ಅದು ನನ್ನ ಗೌರವವೇ. ಗೌರವ ದೂರ ಇರ್ಬೇಕಷ್ಟೇ, ದೂರ ಗೌರವ ಇರಬೇಕು. ಕಾರ್ಯಕ್ರಮ ಮಾಡುವಾಗ ದೇಣಿಗೆ ಕೊಡಬೇಕು, ಅದೆಲ್ಲ ಮಾಡ್ಬೇಕಪ್ಪ. ನಮ್ಮ ಮನೆ ಕಟ್ಟಿಸುವಾಗ ವ್ಯವಸ್ಥೆ ಮಾಡಬೇಕು. ಮೊದಲು ಗೌರವವೇ ಇತ್ತು. ಮತ್ತೆ ಮತ್ತೆ ಆ ಗೀತೆ ಕೇಳುತ್ತಿದ್ದ ಹಾಗೆ ಆ ರಾಗವೇ ಅನುರಾಗವಾಗಿ ಬೆಳೆಯಿತು. ಅಂದ್ರೆ ಅವನನ್ನ ಕಂಡು ಪ್ರೇಮ ನಿವೇದಿಸಿಕೊಳ್ಳಬೇಕು ಅಂತ ಪತ್ರ ಬರದೆ ಇಲ್ಲಿಗೆ ಆ ಗಾಯಕ ಬರುತ್ತಾನೆ ಎನ್ನುವಂತ ಯೋಚನೆಯಲ್ಲಿ ಇದ್ರೆ ಆ ಗಾಯಕ ಬರಲೇ ಇಲ್ಲ. ಈಗ ಸಂಗೀತಗಾರನಿಗೆ ನೀನು ಮನಸೋತದ್ದು. ಪ್ರೇಮ ನಿವೇದನೆ ಮಾಡಬೇಕು ಅಂತಿದ್ದವಳು ನಾನು. ಅಂದ್ರೆ ಮದುವೆ ಆಗುವ ಹಂತದವರೆಗೆ ತಲುಪೇ ಆಗಿದೆ. ಏ ದೇವ್ರೆ, ನಿನಗೊಂದು ತಲೆ ಹಾಳಾಗುತ್ತೆ. ಅಲ್ಲ, ಆ ಗಾಯಕರನ್ನು ನೋಡಿದ್ದೀವಿ. ಸ್ವರವು ಮಧುರವಾದರೇನು ಆದರೆ ಏನು? ಆದರೆ ಏನು? ಅದೇ ಆಯ್ತು ಮತ್ತೇನು? ಸ್ವರವು ಮಧುರ ಸ್ವರವು ಮಧುರವಾದರೇನು ಸ್ಮರಣ ರೂಪ ನಿಗನೆ ಸ್ಮರಣ ರೂಪ ಸ್ಮರಣ ರೂಪ ಸ್ಮರಣ ರೂಪ ಈಗನೇ ಅವನು ಸ್ಮರಣ ರೂಪ ಈಗನೇ ಅವನು ಗಿರಿಯು ಅಷ್ಟು ದೂರ ಇರ್ತದೆ, ಹ್ಯಾಂಗ ಆಗ್ತದೆ? ಮತ್ತಿಂತ ನೀರಾಗಲು ಇದು ಗಿರಿಯು ದೂರವಿರಲು ದೂರವಿರಲು ಗಿರಿಯು ದೂರವಿರಲು ಮಾತ್ರ ಸಗಜ ಸುಂದರ ತರುಣಿ ಮಡಿಯೇ ನಿನ್ನ ನಿಲುವು ಸರಿ